ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಇನ್ರಾಜ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಟಾಪಿಕ್ ಬಗ್ಗೆ ಚರ್ಚೆ. ಈಗ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಓಡಾಡ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಯಾರ ಬಾಯಲ್ಲಿ ಕೇಳಿದ್ರು ಬಿಗ್ ಬಾಸ್ ಬಗ್ಗೆನೇ ಮಾತು. ಪುಟ್ಟ ಮಕ್ಕಳಿಂದ ದೊಡ್ಡವರೆಗೂ ಕೂಡ ಬಿಗ್ ಬಾಸ್ ದೇ ಚಿಂತೆ ಆಗೋಗ್ಬಿಟ್ಟಿದೆ. ಸೊ ಈ ಬಾರಿ ಬಹಳ ಸ್ಪೆಷಲ್, ಯಾಕಂದ್ರೆ ಆಶ್ಚರ್ಯ ಆಗುವಂತಹ ಒಂದು ವಿಷಯ ಬಹಳ ಬೇಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದಷ್ಟು ಟ್ವಿಸ್ಟ್ ಟರ್ನ್ಸ್ ಎಲ್ಲ ಕೂಡ ಈ ಸೀಸನ್ ಅಲ್ಲಿ ಇದೆ. ಹಾಗಾದ್ರೆ ಯಾರು ಹೋಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜೊತೆಗೆ ಏನೇನೆಲ್ಲ ಇರುತ್ತಪ್ಪ ಅನ್ನುವಂತಹ ಕುತೂಹಲ ಕೂಡ ಇದೆ. ಸೊ ಸದ್ಯಕ್ಕೆ ಇದೇ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ನನ್ನ ಕೊಲ್ಲಿಗ್ ತೀರ್ಥ ಜಾಯ್ನ್ ಆಗಿದ್ದಾರೆ. ಸೊ ಅವ್ರನ್ನ ನಾನು ವೆಲ್ಕಮ್ ಮಾಡಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಸೊ ತೀರ್ಥ ಅವರೇ, ವೆಲ್ಕಮ್. ಹಾಯ್. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಆಶ್ಚರ್ಯ ಆಗುತ್ತಲ್ವಾ ಇಷ್ಟು ಬೇಗ ಪ್ರಾರಂಭ ಮಾಡಿರೋದು? ಹೌದು, ಖಂಡಿತ ಈ ವಿಚಾರ ಅದೇ ಕಲರ್ಸ್ ಅವರು ಈ ತರ ಒಂದು ವಿಚಾರ ಇನ್ಸ್ಟಾ ಅಥವಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಒಂಥರ ವೀಕ್ಷಕರಿಗೆ, ಬಿಗ್ ಬಾಸ್ ವೀಕ್ಷಕರಿಗೆ ಕುತೂಹಲ ಮೂಡ್ಸೋದ್ ಜೊತೆಗೆ ಖುಷಿ ಕೂಡ ಕೊಟ್ರು. ಯಾಕಂದ್ರೆ ಈಗ IPL ಆಯ್ತು. ಸೊ ಜನಗಳಿಗೆ ಏನಂದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ಬೇರೆ ಏನು ಅಂತ ಯೋಚನೆ ಮಾಡ್ತಾ ಇದ್ರು. ಸೊ ಬೇಗ ಬರೋದು ಒಂದು ಖುಷಿಯ ವಿಚಾರ. ಅಂದ್ರೆ ನಾವು ನೋಡ್ಬೋದು, ಲಾಸ್ಟ್ ನಾವು ಯಾವುದೇ ಬಿಗ್ ಬಾಸ್ ಸೀಸನ್ಗಳಿಗೆ ನೋಡಿದ್ರು ಲಾಸ್ಟ್ ಸೀಸನ್ ಸ್ವಲ್ಪ ಬೇರೆ ಲೆವೆಲ್ಗೆ ರೀಚ್ ಆಗಿತ್ತು. ಆಮೇಲೆ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ನೋಡೋದಾದ್ರು ಅಷ್ಟೇ, ಬೇರೆ ಯಾವ ದೃಷ್ಟಿಯಿಂದ ನೋಡೋದು ಎಲ್ಲಾ ಏಜ್ನ ಜನರು ಕೂಡ ಬಿಗ್ ಬಾಸ್ ಅನ್ನ ನೋಡ್ತಾರೆ. ಸೊ ಈ ಸಲ ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಮಾಡಿದ್ದು ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಅಂದ್ರೆ ರೀಚ್ ಆಗೋದು ಒಂದು, ಮತ್ತೆ ಎಂಟರ್ಟೈನ್ಮೆಂಟ್ ಪರ್ಪಸ್. ಸೊ ಜನಗಳಿಗೆ ಈಗ 100 ಡೇಸ್ ಅಂತ ಇತ್ತು, ಅದರ ಹಿಂದಿನ ಸೀಸನ್ ಅಲ್ಲಿ 120 ಡೇಸ್ 110 ಡೇಸ್ ಕೂಡ ಮಾಡಿರು. ಸೊ ಇದೆಲ್ಲ ಅದರ ಒಂದು TRP ಉದ್ದೇಶನೂ ಇರುತ್ತೆ. ಮತ್ತೆ ಎಂಟರ್ಟೈನ್ಮೆಂಟ್ ಜನ ನೋಡ್ತಿದ್ದಾರೆ ಅಂದ್ರೆ ಯಾಕೆ ಸ್ಟಾಪ್ ಮಾಡ್ತಾರೆ? ಸೊ 100 ಡೇಸ್ ಆದ್ರೂ ಕೂಡ ಅಷ್ಟೇ TRP ಬರ್ತಿತ್ತು ಅಂದ್ರೆ ಮೂವ್ ಮಾಡ್ತಾರೆ ಇನ್ನೊಂದ್ ಸ್ವಲ್ಪ. ಸೊ ಈ ತರ ಇರೋದ್ರಿಂದ ಬಿಗ್ ಬಾಸ್ ಬೇಗ ಸ್ಟಾರ್ಟ್ ಆಗ್ತಿರೋದು ಒಂಥರ ಎಲ್ರಿಗೂ ಕುತೂಹಲ, ಮತ್ತೆ ಎಲ್ರು ವೆಯ್ಟ್ ಮಾಡ್ತಿದ್ದಾರೆ. ಜೊತೆಗೆ ಇನ್ನೊಂದ್ ಏನ್ ಹೇಳ್ತಿದ್ದಾರೆ ಅಂದ್ರೆ, ಗಾಸಿಪ್ ಏನೋ ಗೊತ್ತಿಲ್ಲ, 140 ಡೇಸ್ ಅಂತ ಈ ಸಲ. ಆಮೇಲೆ ಪಬ್ಲಿಕ್ಸ್ ಕೂಡ ಹೋಗ್ಬೋದು. ಅಂದ್ರೆ ಇಷ್ಟು ದಿನಗಳ ಕಾಲ ಜನ ವೆಯ್ಟ್ ಮಾಡ್ತಾ ಇದ್ದಿದ್ದು ನಾವು ಹೋಗ್ಬೇಕು ಬಿಗ್ ಬಾಸ್ಗೆ, ನಾವು ಹೋಗ್ಬೇಕಂತ. ಈಗ ಅಫಿಷಿಯಲಿ ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡಿದ್ರೆ ನೀವು ಬರ್ಬೋದು, ಜೊತೆಗೆ ಆಡಿಷನ್ಸ್ ಇರುತ್ತೆ, ಅಟೆಂಡ್ ಮಾಡ್ಬೇಕು ಅಂತ. ಒಂದಷ್ಟು ಜನ ಹೇಳ್ತಿದ್ದಾರೆ ಅಂದ್ರೆ ಈ ಪ್ರಕ್ರಿಯೆನೇ ಸ್ಕ್ಯಾಮು, ಅದೆಲ್ಲ ಅವ್ರಿಗೆ ದುಡ್ಡು ಹೋಗುತ್ತೆ, ಅದರಿಂದ ನಮ್ಮ ದುಡ್ಡು ಕಟ್ ಆಗುತ್ತೆ. ಸೊ ಈ ತರ ಎಲ್ಲ ಒಂದಷ್ಟು ಟಾಕ್ಸ್ ಕೂಡ ಬರ್ತಾ ಇದೆ. ಸೊ ಇದೆಲ್ಲ ನಿಮ್ ಕಿವಿಗ್ ಬಿತ್ತಾ? ಅಲ್ಲ, ಖಂಡಿತ ನೋಡಿರ್ತೀವಿ. ಸೊ ಒಂದು ಈ ಆಡಿಷನ್ ಸ್ಕ್ಯಾಮ್ ನ ನೆಕ್ಸ್ಟ್ ಮಾತಾಡೋಣ. ಅಂದ್ರೆ ಅದನ್ನ ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ, ಈಗ ಬಿಗ್ ಬಾಸ್ ಕಾಮನ್ ಮ್ಯಾನ್ಗೂ ಕೂಡ ಅವಕಾಶ ಕೊಟ್ಟದ್ದು ಒಂದು ಖುಷಿ ವಿಚಾರ. ಈಗ ನೀವೇನ್ ಮಾಡಿದ್ರೆ ನಿಮ್ ಬಗ್ಗೆ ಆಗಿರ್ಬೋದು, ಏನೋ ಒಂದು ರೀಲ್ಸ್ ಮಾಡಿ ಅಥವಾ ಒಂದು ವಿಡಿಯೋ ಮಾಡಿ ಕಳ್ಸಿ ಅನ್ನೋದು ಓಕೆ, ಅವರ ಪ್ರೊಫೈಲ್ ನೋಡೋದಿಕ್ಕೆ ಅಥವಾ ಅವ್ರು ಏನ್ ಮಾಡಿದಾರೆ ಅನ್ನೋದಕ್ಕೆ ಒಂದು ಓಕೆ. ಬಟ್ ಇದನ್ನ ಸೆಲೆಕ್ಟ್ ಪಕ್ಕ ಮಾಡ್ತಾರ ಅಂದ್ರೆ ನ್ಯಾಯಬದ್ಧವಾಗಿ ಮಾಡ್ತಾರ ಅನ್ನೋದು ಪ್ರಶ್ನೆ, ಎಲ್ರಿಗೂ ಕೂಡ ಪ್ರಶ್ನೆ ಆಗಿರುತ್ತೆ. ಅದು ಎಷ್ಟು ಜನ ಮಾಡ್ತಾರೆ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್. ಇವಾಗ 16 ಜನ ಅನ್ಕೊಳ್ಳಿ, 16 ಜನ ಅಲ್ವಾ ಒಂದು ಸೀಸನ್ ಬಿಗ್ ಬಾಸ್ಗೆ? 16 ಜನ. ಇನ್ನ ವೈಲ್ಡ್ ಕಾರ್ಡ್ ಅದು ಇದು ಗೆಸ್ಟ್ ಎಲ್ಲ ಸೇರಿದ್ರೆ ಒಂದು 20 ಜನ ಅನ್ಕೊಳ್ಳಿ. ಸೊ ಎಲ್ರು ಈಗ ಲಕ್ಷಾಂತರ ನಮಗೆ ಏನೋ ಅವರಿಗೆ ಇದೋಗಿರುತ್ತೆ, ಹೋಗಿರುತ್ತೆ. ಸೊ ಎಲ್ರು ಸೆಲೆಕ್ಟ್ ಮಾಡಕ್ ಆಗಲ್ಲ. ಸೊ ಪಕ್ಕ ಇವ್ರು ಯಾರಾದ್ರೂ ಕ್ಯಾಟಗರಿ ವೈಸ್ ಅಂದ್ರೆ ಕಾಮನ್ ಮ್ಯಾನ್ ಅಲ್ಲೂ ರೈತ ಅಥವಾ ಒಬ್ಬ ಕೂಲಿ ಕಾರ್ಮಿಕ, ಇಲ್ಲ ಈ ತರ ಬೇರೆ ಬೇರೆ ಸೋಷಿಯಲ್ ಮೀಡಿಯಾನೇ ಗೊತ್ತಿಲ್ದಲೇ ಇರೋರ್ನು ಕರ್ಕೊಂಡ್ ಬರೋದು ಇದ್ದೇ ಇರುತ್ತೆ. ಅಲ್ಲ, ಹೌದು. ಈಗ ಸೋಷಿಯಲ್ ಮೀಡಿಯಾ ಇಂದಾನೆ ಬಿಗ್ ಬಾಸ್ ಅಲ್ಲಿ ಹೋಗಿರೋರ್ನ ಕಳ್ಸಿರೋ ಸೀಸನ್ಗಳು ಇದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವೈರಲ್ ಆಗಿ ಏನೇನ್ ಮಾಡಿದಾರೆ ಅನ್ನೋದು ಅಲ್ಲೂ ಇದೆ. ಬಟ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿರೋಂಥವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಕೇಳಿದಾಗ ಅವ್ರ ಕಡೆಯಿಂದ ಒಂದು ಆನ್ಸರ್ ಬಂದಿದೆ. ಅಂದ್ರೆ ಇವಾಗ ಲಾಸ್ಟ್ ಟೈಮ್ ಒಬ್ರು ರಾಘವೇಂದ್ರ ಹುಣಸೂರ್ ಅವರು ಹೇಳಿದ್ರು, ಅಂದ್ರೆ ಡಾಕ್ಟರ್ ಬ್ರೋ. ಸೊ ಅದು ನಿಮ್ಮ ಅಜ್ಜಿ ಗೊತ್ತಾ, ನಿಮ್ ತಾತನ್ ಗೊತ್ತಾ ಅಂತ ಕೇಳಿದ್ರು. ಸೊ ಅದು ಕರೆಕ್ಟ್, ಅವರ ಒಂದು ದೃಷ್ಟಿಕೋನದಲ್ಲಿ ಕರೆಕ್ಟ್. ಈಗ ನಾವು ಯೂತ್ಸ್, ನಾವು ಆಲ್ಮೋಸ್ಟ್ ಎಲ್ಲ ಏನಂದ್ರೆ ಮೊಬೈಲ್ ಅಲ್ಲಿ ಅಥವಾ ಟಿವಿಲಿ ನೋಡೋದು ಕಮ್ಮಿ. ಸೊ ಟಿವಿಲಿ ನೋಡೋದು ಯಾರು? ಲೇಡೀಸ್, ಅಂದ್ರೆ ವುಮೆನ್ಸ್ 40+ ಏಜ್ ಆದವರು. ಅವ್ರೊಂದು ಕೆಲಸ ಕಾರ್ಯ ಮುಗಿಸ್ಕೊಂಡು ಒಂದು ಆರಾಮಾಗಿ ಒಂದು ರಿಲ್ಯಾಕ್ಸೇಷನ್ಗೆ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಬಿಗ್ ಬಾಸ್ ನೋಡ್ತಾರೆ. ಸೊ ಆ ವ್ಯೂವರ್ಸ್ ಅವ್ರಿಗೆ ಇಂಪಾರ್ಟೆಂಟ್ TRPಗೆ. ಸೀರಿಯಲ್ ಜಾಗದಲ್ಲಿ ಬಿಗ್ ಬಾಸ್ ಬಂತಂದ್ರೆ ಅದೇನಾಗ್ತಾರೆ, ಜನ ಎಲ್ಲ ವುಮೆನ್ಸ್ ಏನೋ ಅದಕ್ಕೆ ಸ್ವಿಚ್ ಆಗ್ತಾರೆ. ಸೊ ನಾವೇನ್ ಮಾಡ್ತೀವಿ, ಬೇರೆ ಏನಾದ್ರು ಎಂಟರ್ಟೈನ್ಮೆಂಟ್ ರೀಲ್ಸ್ ನೋಡೋದು, ಇಲ್ಲ ಕ್ರಿಕೆಟ್ ನೋಡೋದು, ಏನೋ ಆ ಕಡೆ ಜೆನ್ಸಿ ಯೂತ್ಸ್ ಎಲ್ಲ ಆ ಕಡೆ ಹೋಗ್ತಾರೆ. ಸೊ ಆ ದೃಷ್ಟಿಕೋನದಲ್ಲೂ ಕೂಡ ಅವ್ರು ಯೋಚನೆ ಮಾಡಿದ್ದಾರೆ, ಬರೀ ನಾವು ಇನ್ಫ್ಲುಯೆನ್ಸರ್ನ ಕರ್ಕೊಂಡೋಗಿ ಇಡಕ್ಕಾಗಲ್ಲ. ಸೊ ಎಲ್ಲಾ ಕೆಟಗರಿನೂ ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಈ ಕಾರಣಕ್ಕೆ ಹಾಗಾದ್ರೆ ಈ ಸಲ ಬಿಗ್ ಬಾಸ್ ಅಲ್ಲಿ ಒಂದು ಕಳೆದ ಬಾರಿ ಜಂಟಿ ಒಂಟಿ ಅಂತ ಇತ್ತು, ಅದಕ್ಕಿಂತ ಹಿಂದಿನ ಸೀಸನ್ ಅಲ್ಲಿ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ಇತ್ತು. ಸೊ ಅಂದ್ರೆ ಸ್ವರ್ಗ ನರಕ ಬಂದಾಗ ಸಾಕಷ್ಟು ವಿವಾದ ಕೂಡ ಸೃಷ್ಟಿಯಾಗಿತ್ತು. ಸೊ ಅಂದ್ರೆ ಅಲ್ಲಿ ಇಟ್ಕೊಂಡು ಒಂದಷ್ಟು ಮಹಿಳೆಯರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಂತ ಕೇಸ್ ಎಲ್ಲ ಕೂಡ ಆಗಿತ್ತು. ಸೊ ಈ ಜಂಟಿ ಒಂಟಿ ಅಂತ ಬಂದಾಗ ಅದು ಕೂಡ ವಿಭಿನ್ನವಾದಂತಹ ಕಾನ್ಸೆಪ್ಟ್ ತಗೊಂಡ್ ಬಂದ್ರು. ಬಟ್ ಈಗ 13 ಏನ್ ಬರ್ತಾ ಇದೆ ಈ ಸೀಸನ್ ಅಲ್ಲೂ ಕೂಡ ಏನೋ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಅದು ಟಾಸ್ಕ್ ವೈಸ್ ಆಗಿರಬಹುದು, ಅಥವಾ ಒಂದು ಗೇಮ್ ಗಳಾಗಿರ್ಬಹುದು, ಅಥವಾ ಅದು ಮೆಂಟಲಿ ಅವ್ರಿಗೆ ಎಷ್ಟು ಪ್ರೆಷರ್ ಕೊಡ್ತಾರೆ ಬಿಗ್ ಬಾಸ್, ಜಗಳ ಕ್ರಿಯೇಟ್ ಮಾಡೋದಾಗಿರ್ಬೋದು ಸಿಚುವೇಶನ್ಸ್.
ಸೊ ಇದನ್ನೆಲ್ಲ ಹೋಲಿಸ್ಕೊಂಡ್ರೆ ಇಷ್ಟು ಸೀಸನ್ಗಳಲ್ಲಿ ಸೊ ಈ ಸೀಸನ್ ಸ್ವಲ್ಪ ಸ್ಪೆಷಲ್ ಅನ್ಸುತ್ತೆ. ಸೊ ಅದು ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರ್ಬೋದು? ಇಲ್ಲ ಖಂಡಿತ ಪ್ರತಿ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಅಂದ್ರೆ 1ನೇ ಸೀಸನ್ ಟಿನ್ 2ನೇ 12ನೇ ಸೀಸನ್ ತನಕ ನೋಡಿದ್ರೆ ಏನಾದ್ರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಸೊ ಅದು ಆಟ ಅಂದ್ರೆ ಸ್ಪರ್ಧಿಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ ಮನೆ ಆಗಿರ್ಬೋದು, ಆ ಡಿಸೈನ್ ಅದೇ ಆಗಿರ್ಬೋದು, ಡಿಸೈನೇ ಚೇಂಜ್ ಇರುತ್ತೆ. ಸೊ ಎಲ್ಲದೂ ಚೇಂಜ್ ಇರುತ್ತೆ. ನೀವ್ ಎಂಟ್ರಿ ಹೇಳಿದ್ರಿ ಅಂದ್ರೆ ಈಗ ಲಾಸ್ಟ್ ಟೈಮು ಏನು ಜೋಡಿ ಜಂಟಿ ಒಂಟಿ ತರ ಹೋದ್ರು. ಅದ್ರ ಹಿಂದಿನ ಸೀಸನ್ ಕಳಪೆ ಮತ್ತೆ ಸ್ವರ್ಗನರ್ಕ ಆ ತರ ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ರು. ಈ ತರ ಜೈಲು ಕಾನ್ಸೆಪ್ಟ್. ಸೊ ಈ ತರ ಏನಾದ್ರೂ ಒಂದು ಸ್ಪೆಷಲ್ ಆಗಿ ವಿಶೇಷವಾಗಿ ಈ ಸೀಸನ್ ಕೂಡ ಮಾಡ್ತಾರೆ. ಬಟ್ ಅದು ನನ್ನ ಪ್ರಕಾರ ಲಾಸ್ಟ್ ಸೀಸನ್ ಗಳು ಏನ್ ಮಾಡಿದ್ರು ಅದೇ ಇರಲ್ಲ. ಸೊ ಜೈಲು ಕಾನ್ಸೆಪ್ಟ್ ಅಥವಾ ಒಂಟಿ ಜಂಟಿ ಆ ತರ ಅಥವಾ ಮೇಲು ಫಿಮೇಲು ಈ ತರ ಮಾಡದೆ ಏನಾದ್ರೂ ಒಂದು ಸ್ಪೆಷಲ್ ಆಗಿ ಮಾಡ್ತಾರೆ ಅಂತ ಎಲ್ಲರ ಜನಗಳು ಏನ್ ಅನ್ಕೊಂಡಿರ್ತಾರೆ ಅದೇ ತರ ನಮಗೂ ಅದೇ ಇದೆ. ಬಟ್ ಅದು ಸೇಮ್ ರಿಪೀಟ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ಬಟ್ ಇನ್ನೊಂದು ಏನ್ ಟಾಕ್ ಇದೆ ಅಂದ್ರೆ ಇನ್ಸೈಡ್ ಸ್ಟೋರಿ ನಮ್ಗ್ ಸಿಕ್ಕಿದ್ದು ಅಂತಂದ್ರೆ ಈ ಸಲ ಏನು 13 ಸೀಸನ್ಗೆ 12 ಸೀಸನ್ ಅಲ್ಲಿ ಯಾರೆಲ್ಲ ಪಬ್ಲಿಸಿಟಿ ತಗೊಂಡಿದ್ರೆ ಈಗಲೂ ಕೂಡ ಯಾರು ಟ್ರೆಂಡ್ ಅಲ್ಲಿ ಇದಾರೆ ಸೊ ಅವರಲ್ಲಿ 3 ಜನನ ಕರೆಸ್ತಾರಂತೆ. ಇವಾಗ ಒಂದು ಟೀಮ್ ಮಾಡ್ತಾರೆ ಬಿಗ್ ಬಾಸ್ಗೆ, A-B ಅಂತ ಟೀಮ್ ಹೆಸರು. ಆ ಟೀಮ್ ಅಲ್ಲಿ ಈಗ ಫಸ್ಟ್ ವಿನ್ನರ್ ಯಾರು ಗಿಲ್ಲಿ ಅವರಾಗಿದ್ರು. ಸೊ ರನ್ನರ್ ಅಪ್ ಯಾರಾಗಿದ್ರು ರಕ್ಷಿತಾ ಆಗಿದ್ರು. ಸೊ ಅವರಿಬ್ರಿಗೂ ಕೂಡ ಒಂದೊಂದ್ ಟೀಮ್ ಅಲ್ಲಿ ಕೊಡ್ತಾರಂತೆ. ಒಂದ್ ಟೀಮ್ ಅಲ್ಲಿ ಇಷ್ಟ ಜನ, ಒಂದ್ ಟೀಮ್ ಅಲ್ಲಿ ಇಷ್ಟ ಜನ. ಅವರಿಬ್ರು ಟೀಮ್ ಲೀಡರ್ ಅಂದ್ರೆ ಅವ್ರ ಜಡ್ಜ್ ಅಲ್ಲಿ, ಅವರಿಬ್ರು ಜಡ್ಜ್. ಸೊ ಅವ್ರ ಟೀಮ್ ಅಲ್ಲಿ ಒಂದಷ್ಟು ಟಾಸ್ಕ್ ಗಳು ನಡೆಯುತ್ತೆ. ಬಟ್ ಆ ಟೀಮ್ ಅಲ್ಲಿ ಟಾಸ್ಕ್ ಗೆದ್ದವರು ಅವರೇ ಡಿಸೈಡ್ ಮಾಡಲ್ವಂತೆ, ಅವ್ರಿಗೆ ಇನ್ನೊಬ್ರು ಇರ್ತಾರಂತೆ. ಅದ್ ಸುದೀಪ್ ಸರ್ ಅಲ್ಲ. ಈ 12ನೇ ಸೀಸನ್ ಅಲ್ಲಿ ಯಾರು ತುಂಬಾ ಪಬ್ಲಿಸಿಟಿಯಿಂದ ಟ್ರೆಂಡ್ ಅಲ್ಲಿದ್ರು ಅವ್ರೊಬ್ರು ಅಲ್ಲಿ ಬರ್ತಾರಂತೆ. ಸೊ ಅವ್ರು ಯಾರು ಅನ್ನೋ ಸರ್ಪ್ರೈಸ್ ಇವಾಗ. ಸೊ ಈ ರೀತಿ ಒಂದಷ್ಟು ಟ್ವಿಸ್ಟ್ ಗಳಿದೆ ಅನ್ನುವಂಥದ್ದು. ಸೊ ಇವ್ರು ಒಂದ್ 3-4 ವಾರ ಸರ್ವೈವ್ ಆಗ್ತಾರೆ. ಆ ನಂತರ ಏನು ರಿಯಲ್ ಆಗಿರೋ ಬಿಗ್ ಬಾಸ್ ಆಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದು ಹೇಗ್ ಬರ್ಬೋದು ಅಂತ ಖಂಡಿತ ನೀವೇನು ಅಂದ್ರೆ ನೀವು ಮಾಹಿತಿ ಎಲ್ಲಿ ಕಲೆಕ್ಟ್ ಮಾಡೋದು ಗೊತ್ತಿಲ್ಲ. ಬಟ್ ಅದು ನಿಜ ಇರ್ಬೋದು. ಯಾಕೆ ಗೊತ್ತಾ, ಈಗ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಗಿಲ್ಲಿ ಅಂದ್ರೆ ಬೇರೆ ಲೆವೆಲ್ಗೆ ಒಂದು ಹವಾ ಮಾಡಿದವರು. ಅದ್ರ ಜೊತೆ ರಕ್ಷಿತಾನು ಕೂಡ ರನ್ನರ್ ಅಪ್ ಅಂದ್ರೆ ಸಾಮಾನ್ಯ ಅಲ್ಲ, ವಿನ್ನರ್ ಅಂದ್ರೆ ಸಾಮಾನ್ಯ ಅಲ್ಲ. ಆ ಒಂದು ಸಪೋರ್ಟ್ ಇದ್ದಿರೋದಕ್ಕೆ ಅವ್ರು ಆ ಪ್ಲೇಸ್ ಅಲ್ಲಿ ಆಗಿರೋದು. ಸೊ ಖಂಡಿತ ಅದನ್ನ ಅದೇ ತರ ಕ್ಯಾರಿ ಮಾಡಿ ಈ ಸೀಸನ್ ಕೂಡ ತರೋ ಚಾನ್ಸ್ ಇದೆ. ಇವಾಗ ಕೆಲವು ಸೀಸನ್ ಡಲ್ ಹೊಡೆದಿರೋ ಸೀಸನ್ಗಳು ನೀವು ನೋಡಿರ್ತೀರಾ. ಹಿಂದಿನ ಸೀಸನ್ ಸಖತ್ತಾಗಿರುತ್ತೆ, ಹಿಟ್ ಆಗಿರುತ್ತೆ. ನೆಕ್ಸ್ಟ್ ಸೀಸನ್ ಅಲ್ಲಿ ಡಲ್ ಆಗಿರುತ್ತೆ. ಸೊ ಆ ತರ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇವರು ಟೇಕ್ ಆಫ್ ಅನ್ನ ಚೆನ್ನಾಗಿ ಮಾಡ್ಕೊಳ್ಳಿ. ಬೇಕೇ ಬೇಕು. ಖಂಡಿತ ಅದಕ್ಕೋಸ್ಕರ ಮಾಡ್ಬೋದು. ಗಿಲ್ಲಿ ರಕ್ಷಿತಾ ಆಗಿರ್ಬೋದು ಅಥವಾ ಗಿಲ್ಲಿ ಕಾವ್ಯ ಆಗಿರ್ಬೋದು. ಈ ತರ ಕರ್ಸ್ಬಿಟ್ಟು ನೀವ್ ಹೇಳ್ದಂಗೆ A-B ಟೀಮ್ ಮಾಡ್ಬೋದು. ಅವ್ರು ಯಾರು ಚೆನ್ನಾಗಿ ಟಾಸ್ಕ್ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ಇನ್ನೊಂದು ಅಪ್ಗ್ರೇಡ್ ಅಂದ್ರೆ ಬೇರೆ ಇದಕ್ಕೆ ಕಳ್ಸೋ ತರ ಮಾಡ್ಬೋದು. ಮಾಡೋ ಚಾನ್ಸ್ ಕೂಡ ಇದೆ. ಅದನ್ನ ಇನ್ನೊಬ್ರು ಯಾರು ಬರ್ಬೋದು ಅಂತ, ಯಾರು ಬಂದ್ರೆ ಚೆನ್ನಾಗಿರಲ್ಲ. ನನ್ ಅಂದ್ರೆ ಲಾಸ್ಟ್ ಸೀಸನ್ ಇರೋ ಬಿಗ್ ಬಾಸ್ ಸ್ಪರ್ಧಿಗಳಲ್ಲ, ನನ್ ಪ್ರಕಾರ ಇನ್ನೊಬ್ರು ಅಂತಂದ್ರೆ ಈ ತರ ಟಾಸ್ಕ್ ಎಂಟರ್ಟೈನ್ಮೆಂಟ್ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಬೆಟರ್ ಇವ್ರು ಬರ್ಬೋದು. ಯಾರು ಬಾಡಿ ಬಿಲ್ಡರ್ ರಘು ಸರ್ ಜೊತೆ ಕರಿಬಸಪ್ಪ ಅವ್ರು ಬಂದ್ರೆ ಮಜಾ ಇರುತ್ತೆ. ಸೊ ಯಾಕೆಂದ್ರೆ ಲಾಸ್ಟ್ ಟೈಮ್ ಪಾಪ ಅವರಿಗೆ ಬೇಗ ಹೋಗ್ಬಿಟ್ರು. ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಕಾಮಿಡಿ ಮತ್ತೆ ಒಳ್ಳೆ ಮನುಷ್ಯ. ನಾನು ಪರ್ಸನಲಿ ಮಾತಾಡ್ಸಿದೀವಿ. ಸೊ ಅವ್ರ ಏನಂದ್ರೆ ಟೈಮ್ ಸಿಕ್ಕಿಲ್ಲ ಅವ್ರಿಗೆ ಅಲ್ಲಿರೋದಕ್ಕೆ. ಸೊ ಅಟ್ಲೀಸ್ಟ್ ಈ ಒಂದು ಸೀಸನ್ ಅಲ್ಲಿ ಈ ತರನಾದ್ರೂ ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಟೈಮ್ ಸಿಕ್ಕಿ ಅವರ ಕಲೆ ಇನ್ನೊಂದು ಕಲೆ ಎಲ್ಲರಿಗೂ ಗೊತ್ತೇ ಇದೆ. ಸೊ ಎಂಟರ್ಟೈನ್ಮೆಂಟ್ ಸಿಗ್ಲಿ ಅಂತ ಅಷ್ಟೇ. ಸೊ ಈಗ ಇನ್ನೊಂದು ಟಾಕ್ಸ್ ಏನಂದ್ರೆ ಈಗ ಕ್ವಾಟ್ಲೆ ಕಿಚನ್ ಏನ್ ನಡೀತಾ ಇದೆ. ಸೊ ಅಲ್ಲಿರೋರು ಕೂಡ ಆಫ್ ದಿ ಕಂಟೆಸ್ಟೆಂಟ್ ಗಳು ಇಲ್ಲಿ ಬರ್ತಾರೆ ಅನ್ನೋದು. ಯಾಕಂದ್ರೆ ಲಾಸ್ಟ್ ಸೀಸನ್ ನಮಗೆ ಹಂಗೆ ಆಯ್ತು. ಅಲ್ಲಿರೋರು ಕೆಲವೊಬ್ರು ಇದ್ರು. ಸೊ ಬರಬಹುದು ಅಂತ ಒಂದು ವಿಷಯ. ಓಕೆ. ಸೊ ನನಗೆ ಇನ್ನು ಈ ಸೀಸನ್ ಬಿಗ್ ಬಾಸ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಪ್ರೆಸ್ ಮೀಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇದಕ್ಕೆ ಇನ್ನೂ ಲೇಟ್ ಇದೆ ಅನ್ಸುತ್ತೆ. ಸೊ ಲಾಸ್ಟ್ ಸೀಸನ್ ನಾನು ಒಂದ್ಸಲ ಸುದೀಪ್ ಸರ್ಗೆ ಯಾರೋ ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು. ಸೊ ಅದೇ ಮುಖಗಳನ್ನೇ ನಾವು ನೋಡ್ಬೇಕಂದ್ರೆ ಇಲ್ಲ ಯಾವ್ದೋ ಒಂದು ಬೇರೆ ಪ್ರೋಗ್ರಾಮ್ ಅಲ್ಲಿ ಇರ್ತಾರೆ, ತಿರ್ಗಾ ಬಿಗ್ ಬಾಸ್ ಇರ್ತಾರೆ, ಇಲ್ಲ ಬೇರೆ ಚಾನಲ್ ಅಲ್ಲಿ ಏನೋ ಮಾಡಿರ್ತಾರೆ, ಅವ್ರನ್ನ ತಗೊಂಡ್ ಬಿಗ್ ಬಾಸ್ಗೆ ಹಾಕಿರ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಸುದೀಪ್ ಅವರು ಇಲ್ಲ ಆ ತರ ಏನಿಲ್ಲ, ನಾವು ಅಂದ್ರೆ ಫೇಸ್ ಇಂಥವ್ರೆ ಬೇಕು, ಇಂಥವ್ರೆ ಟ್ರೆಂಡ್ ಇದೆ ಆ ತರ ಏನಿಲ್ಲ. ಸೊ ಅದ್ರಲ್ಲೂ ಸೆಲೆಕ್ಟ್ ಮಾಡಿ ಯಾರೋ ಒಬ್ರಿಬ್ರು ಇರ್ತಾರೆ ಅನ್ನೋ ತರ ಹೇಳಿದಾರೆ. ಬಟ್ ಇವಾಗ ಇನ್ನೊಂದೇನಂತಂದ್ರೆ ಇವಾಗ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆ ಇದೆ ಆ ಅಷ್ಟು ಜಿಲ್ಲೆಗಳಿಂದ ಒಬ್ಬೊಬ್ರನ್ನ ಸೆಲೆಕ್ಟ್ ಮಾಡ್ಕೊಂತಾರಂತೆ. ಅಂದ್ರೆ ಇವಾಗ ನಮಗೆ ಎಲ್ಲಾ ಫೀಲ್ಡ್ ಅವರು ಅಲ್ಲಿ ಬರ್ತಾರೆ, ಫಾರ್ಮರ್ ಬರ್ತಾರೆ, ಬಸ್ ಕಂಡಕ್ಟರ್ ಬರ್ತಾರೆ. ಸೊ ಹಿಂಗೆ ಡಿವೈಡ್ ಮಾಡ್ಬೋದಾ? ನನ್ನ ಪ್ರಕಾರ ಇದು ತುಂಬಾ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ತೆಗಿಬಹುದು ಡಿಸ್ಟ್ರಿಕ್ಟ್ ವೈಸ್ ಒಬ್ರನ್ನ ಒಳ್ಳೆ ಪ್ರತಿಭೆನ ಹುಡುಕ್ಬೋದು, ತೆಗಿಬಹುದು. ಬಟ್ ಇದೇ ತರ ನೀವು ಬಿಗ್ ಬಾಸ್ ಮನೆಗೆ 30 ಜನನ ಕಳಿಸ್ತೀನಿ ಅಂದ್ರೆ ಒಂದೊಂದು ಕ್ಯಾಟಗರಿಯಿಂದ ಸಾಧ್ಯನೇ ಇಲ್ಲ. 30 ಜನ ಇಲ್ಲ, 15 ಜನ ಕಳ್ಸಕ್ಕಾಗಲ್ಲ. ಯಾಕೆಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ನಾವು ನಮಗೆ ಆಸೆ ಇರುತ್ತೆ ಕಾಮನ್ ಮ್ಯಾನ್ ಹೋಗ್ಬೇಕು, ಎಲ್ಲರೂ ಕಾಮನ್ ಮ್ಯಾನ್ ಇರ್ಬೇಕು, ಎಲ್ಲಾ ಕ್ಯಾಟಗರಿ ಇರ್ಬೇಕು. ಟ್ಯಾಕ್ಸ್ ನೋಡಿದಿರಾ ನೀವು? ಕಲರ್ಸ್ ಕನ್ನಡ ಎಷ್ಟು ವಿಡಿಯೋಸ್ ಬಂದಿದೆ, ಹೆಂಗ್ ಸೆಲೆಕ್ಟ್ ಮಾಡ್ಕೋತಾರೆ ಅಷ್ಟು ಜನದಲ್ಲಿ? ಖಂಡಿತ. ಬಟ್ ಆತರ
ಸಾಧ್ಯತೆ 99% ಕಮ್ಮಿನೇ ಆಗೋದೇ ಇಲ್ಲ. ಯಾಕೆಂದ್ರೆ ಅವರ ಒಂದು ಬಿಸ್ನೆಸ್ ಅಂದ್ರೆ ದೃಷ್ಟಿಕೋನ ಒಂದು ಸ್ಟ್ರಾಟಜಿನ ಕಲರ್ಸ್ ಅಂದ್ರೆ ಕಲರ್ಸ್ ಬಿಗ್ ಬಾಸ್ ಟೀಮ್ ಹೌದು, ಸ್ಟ್ರಾಟಜಿನ ಯಾಕೆ ಗೊತ್ತಾ, ಒಂದು ಬಿಸ್ನೆಸ್ ದೃಷ್ಟಿಕೋನ, ಒಂದು TRP ಇದೆಲ್ಲ ಇರುತ್ತೆ. ನಾವು ಬರೀ ಒಂದ್ 20 ಜನ ಕಾಮನ್ ಮ್ಯಾನ್ ಕಳ್ಸಿದ್ರೆ ಯಾರು ನೋಡ್ತಾರೆ? ಅಂದ್ರೆ ನಾವೆಲ್ರು ಹಂಗಾರೆ ದಡ್ರು ಇವಾಗ ಇದ್ರ ಮುಂದೆ. ಹೌದು, ಖಂಡಿತ ಹೌದು. ಆತರ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ ಕ್ಯಾಟಗರಿ ವೈಸ್ ಈಗ ಫಿಲಮ್ ಒಂದಿಬ್ರು, ಸಿಂಗರ್ Serial ಒಬ್ರು, ಇದೆ, ಹೌದು. ಅಥವಾ ಸೀರಿಯಲ್ ಒಂದಿಬ್ರು, ಕ್ರಿಕೆಟ್ ಸ್ಪೋರ್ಟ್ಸ್ ಅಲ್ಲಿ ಒಬ್ರು ಇಬ್ರು, ಇಲ್ಲ ಬೇರೆ ಸೋಷಿಯಲ್ ವರ್ಕರ್ ಅವರೊಬ್ರು, ಪೊಲಿಟಿಷಿಯನ್ ಒಬ್ರು, ತುಂಬಾ ಚೆನ್ನಾಗಿ ಮಾತಾಡೋರೊಬ್ರು, ಒಬ್ರು, ಕಾಮಿಡಿ ಮಾಡೋರು, ಆಸ್ಟ್ರಾಲಜಿ ಇದ್ರ ಕ್ಯಾಟಗರಿ ಒಬ್ರು. ಸೊ ಈ ತರ ಕಳಿಸ್ತಾರೆ. ಬಿಟ್ರೆ ಕಾಮನ್ ಮ್ಯಾನ್ ಹೋಗ್ಬೋದು, ಒಬ್ರೋ ಇಬ್ರೋ ಹೋಗ್ಬೋದು ಅಂತ ಅನ್ಕೊಂಡಿನಿ. ಅಟ್ಲೀಸ್ಟ್ ಒಬ್ರಾರು ಹೋಗ್ತಾರೆ. ಬಟ್ ಎಲ್ರು 10-15 ಮೆಂಬರ್ಸ್ ಹೋಗೋದು ಡೌಟೇ, 100% ಸಾಧ್ಯನೇ ಇಲ್ಲ. ಬಟ್ ಈ ಸಲ ಪ್ರೋಮೋನೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದ್ರೆ ಅದೇನು ಬಿಗ್ ಬಾಸ್ ಲೋಗೋ ತೋರಿಸ್ತಾರೆ, ಅದೇ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದೌದು. ಅಂದ್ರೆ ಏನ್ ಗೊತ್ತಾ, ನಮಗೆ ಅದು ನೆಕ್ಸ್ಟ್ ಎಪಿಸೋಡ್ ಬಂದ್ಮೇಲೆ ಅದು ಗೊತ್ತಾಗುತ್ತೆ. ಸೊ ಇಷ್ಟು Next ಸಿಂಪಲ್ day ಇರ್ಬಹುದು ಇಷ್ಟೇ ಸಿಂಪಲ್ ಅಂತ. ಹೌದು. ಬಟ್ ಅವರು ಅಂದ್ರೆ ಎಲ್ಲದಕ್ಕೂ ಕೂಡ ಏನ್ ಹೇಳ್ತಾರೆ, ಅಕ್ಯುರಸಿಟಿ ಹುಟ್ಟಿಸ್ತಾ ಇರ್ತಾರೆ. ನಮಗೆ ಲಾಸ್ಟ್ ಕೆಲವು ಇವರೇ ಹೋಗ್ತಾರೆ ಅಂತ ಗೊತ್ತಿರುತ್ತೆ. ಬಟ್ ಅದಕ್ಕೂ ಕ್ವಶನ್ ಮಾರ್ಕ್ ಹಾಕ್ಬಿಟ್ಟು ಏನೋ ಒಂದು ಕ್ಯೂರಿಯಾಸಿಟಿ ಮಾಡ್ತಾರೆ, ಇವರ ಅವರ ಅನ್ನೋ ತರ. ಬಟ್ ನಮಗೆ ಪಕ್ಕ ಗೊತ್ತಿರುತ್ತೆ. ಸೊ ಈ ತರ ಕನ್ಫ್ಯೂಸ್ ಇರುತ್ತೆ ಅಷ್ಟು. ಬಿಟ್ರೆ ಸೊ ಬೇರೆ ಏನಿಲ್ಲ. ಅವರು ಫೈನಲಿ ಕನ್ಕ್ಲೂಷನ್ ಕೊಡ್ತಾರೆ. ಸೊ ಕಾಮನ್ ಮ್ಯಾನ್ ಏನಕ್ಕೆ ಇದ್ ಮಾಡಿದ್ವಿ, ಆಮೇಲೆ ಯಾರ್ಯಾರು ಬರ್ತಾರೆ ಅನ್ನೋದು ಕನ್ಕ್ಲೂಷನ್ ಕೊಟ್ಟೆ ಬಟ್ ಕೊಡ್ತಾರೆ. ಒಂದ್ ಸೀಸನ್ ಅಲ್ಲಿ ಕಾಮನ್ ಮ್ಯಾನ್ ಗೆ ಅವಕಾಶ ಆಯ್ತು, ಚಂದನ್ ಶೆಟ್ಟಿ ಅವ್ರ ಸೀಸನ್ ಅಲ್ಲಿ. ಅದೇ ಲಾಸ್ಟ್, ಮತ್ ಯಾರು ಹೋಗ್ಲೇ ಇಲ್ಲ. ಸೊ ಅವ್ರನ್ನ ಹೇಗ್ ಹುಡ್ಕುದ್ರು ಅನ್ನೋದು ಅಷ್ಟೇನ್ ಗೊತ್ತಾಗ್ಲಿಲ್ಲ ನಮ್ಗೆ. ಸೊ ಅಂದ್ರೆ ಅವಾಗೇನ್ ಅಷ್ಟೇನ್ ಸೋಷಿಯಲ್ ಮೀಡಿಯಾ ಬೂಮ್ ಇರ್ಲಿಲ್ಲ, ಇನ್ಫ್ಲೂಯೆನ್ಸರ್ ಅದು ಇದು ಅಷ್ಟೇನ್ ಇರ್ಲಿಲ್ಲ. ಹೌದು, ಬಟ್ ಇವಾಗ ಎಲ್ಲ ಇದೆ, ಏನ್ ಮಾಡಿದ್ರು ಗೊತ್ತಾಗುತ್ತೆ. ಹೌದು. ಸೊ ಹೆಂಗ್ ಸೆಲೆಕ್ಟ್ ಮಾಡ್ಕೋತಾರೆ ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಅದೇ ಅಂದ್ರೆ ಅಷ್ಟು ಜನದಲ್ಲಿ ಲಕ್ಷ ಹೌದು. ಲಕ್ಷ ವಿಡಿಯೋಸ್ ಹೋಗ್ಬಿಟ್ಟಿರುತ್ತೆ. ಖಂಡಿತ ಅಷ್ಟು ಜನದಲ್ಲಿ ಒಬ್ರುನೋ ಇಬ್ರುನೋ ಹೆಂಗ್ ಸೆಲೆಕ್ಟ್ ಮಾಡ್ಕೋತಾರೆ? ಅಲ್ಲ, ಲಕ್ಷ ವಿಡಿಯೋ ಹೋಗಿರೋದ್ ಒಂದ್ ಕಡೆ. ಹಾ. ನೀವು ಇನ್ಸ್ಟಾಗ್ರಾಮ್ ಸುಮ್ನೆ ಒಂದ್ 4 ರೀಲ್ಸ್ ಸ್ಕ್ರಾಲ್ ಮಾಡಿದ್ರೆ ಹೌದು. ಸಾಕು, ನಾನ್ ಈ ಸೀಸನ್ ಬಿಗ್ ಬಾಸ್ ಹೋಗ್ತೀನಿ, ನಾನ್ ಹಾ, ಹೋಗ್ಬೇಕು, ಏನೇನ್ ಅಷ್ಟೇ. ಮಾಡಿದೀನಿ, ನಾನ್ ಸಾಧನೆ ಇದು, ನಾನ್ ರೀಲ್ಸ್ ಇಷ್ಟ ಮಾಡಿದೀನಿ, ನಾನು ಈ ಸೀರಿಯಲ್ ಸೈಡ್ ಮಾಡಿ ಏನೋ ಒಂದು ಹೇಳ್ತಾ ಇರ್ತಾರೆ. ಅದು ಅವ್ರ ಸಾಧನೆ, ಅದನ್ನ ನಾವ್ ಇದ್ ಮಾಡಕ್ಕಾಗಲ್ಲ. ಅವ್ರವ್ರದೇ ಸಾಧನೆ ಇರುತ್ತೆ. ಸೊ ಎಲ್ರು ಇದೇ ತರ ಕಳ್ಸ್ತಾ ಹೋದ್ರೆ ಅದು ಚಾನ್ಸ್ ಇಲ್ಲ. ಕಾಮನ್ ಹೌದು. ಏನಂದ್ರೆ ನೋಡ್ತಾರೆ, ಇವಾಗ ಬಿಗ್ ಬಾಸ್ಗೆ ಎಷ್ಟು ಬಂದಿದೆ, ಸೊ ಇಷ್ಟು ಐಪ್ ಕ್ರಿಯೇಟ್ ಆಗಿದೆ, ನಮಗೆ ಎಷ್ಟು ಲಕ್ಷ ವಿಡಿಯೋ ಬಂದಿದೆ ಅಂದ್ರೆ ಅದ್ರ ಮೇಲೆ ಅದ್ರದ್ದು ಕ್ರೇಜ್ ಅವ್ರಿಗೆ ಗೊತ್ತಾಗುತ್ತೆ. ಓ ಇಷ್ಟು ಕ್ರೇಜ್ ಇದೆ, ಇಷ್ಟು ಜನ ಹೌದು. ಇಂಟ್ರೆಸ್ಟ್ ತೋರಿಸ್ತಿದಾರ ಅಂತ. ಅವ್ರ ಅಪ್ಕಮಿಂಗ್ ಇಯರ್ ಅಲ್ಲಿ, ಅಪ್ಕಮಿಂಗ್ ಸೀಸನ್ ಅಲ್ಲಿ ಆತರ ಪ್ರಯತ್ನ ಪಡ್ಬೋದು. ಬಿಟ್ರೆ ಈ ಸೀಸನ್ ಇವಾಗ ಕಷ್ಟ. ಕಷ್ಟ ಹೌದು. ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.